ಬಿಗ್ ಡಿಬೇಟ್ಗೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಕೇಂದ್ರ ಸರ್ಕಾರ ನಡೆಸ್ತಾ ಇರುವಂಥ ಇಂಟರ್ನೆಟ್ ಸೆನ್ಸಾರ್ಶಿಪ್ನ ಹುನ್ನಾರದ ಬಗ್ಗೆ ನಾವು ಮಾತಾಡ್ತಿದ್ವಿ. ಬ್ರೇಕ್ಗಿಂತ ಮುಂಚೆ ನಮ್ಮ ಪ್ಯಾನಲಿಸ್ಟ್ಗಳ ಪೈಕಿ ಹಲವರು ಹೇಳಿದ್ರು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಕೊಡೋದು ಕಾಂಗ್ರೆಸ್ನ ಚಟ ಆಗಿದೆ ಅನ್ನುವಂಥದ್ದನ್ನು. ತೇಜಸ್ವಿನಿ ಅವರು ತಾವು ಒಪ್ಕೊಳ್ತೀರಾ ಇದನ್ನು? ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಮತ್ತೆ ಪೆಟ್ಟು ಕೊಡುತ್ತೆ ಕಾಂಗ್ರೆಸ್ಸು ಅಂತ. ಬಹುಶಃ ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಚುನಾಯಿತವಾದಂಥ ಯಾವುದೇ ಸರ್ಕಾರ ಮತ್ತೊಂದು ಮ್ಯಾಂಡೇಟ್ ಬರುವವರೆಗೆ ಅದು ಯಾವುದೇ ನೀತಿಯನ್ನು ಅನುಸರಿಸಲಿ, ಅದನ್ನು ಪ್ರಶ್ನೆ ಮಾಡುವ ಹಕ್ಕು ಈ ದೇಶದ ದೇಶವಾಸಿಗಳಿಗಿರ್ತದೆ ಥ್ರೂ ದಿ ಎಲೆಕ್ಷನ್. ಈಗ ನಾವು ನಿಮಿಷ ಕೇಳಿಸ್ಕೊಳ್ಳಿ, ಒಂದು ನಿಮಿಷ. ಈಗ ಭಾರತ ದೇಶದ ಪರಿಸ್ಥಿತಿ ತಮ್ಮೆಲ್ಲರಿಗೂ ಗೊತ್ತಿದೆ. ಇಂಟರ್ನಲ್ ಸೆಕ್ಯೂರಿಟಿ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಬಾಂಗ್ಲಾದೇಶದ ಸಮಸ್ಯೆ ಇಟ್ಸ್ ಎ ರಿಯಾಲಿಟಿ. ಚೈನಾ ಮತ್ತು ಭಾರತದ ನಡುವಿನ ಒಂದು ಸೂಕ್ಷ್ಮ ಪರಿಸ್ಥಿತಿ ಇಟ್ಸ್ ಎ ರಿಯಾಲಿಟಿ. ನಮ್ಮ ದೇಶಕ್ಕೆ ಎಷ್ಟೊಂದು ದೇಶಗಳು, ಪಾಕಿಸ್ತಾನ ಮತ್ತು ನಮ್ಮ ನಡುವಿನ ಸಂಬಂಧಗಳು ನಿಮಗೆ ಗೊತ್ತಿದೆ. ನಕ್ಸಲಿಸಮ್ ಇಶ್ಯೂ ಈ ದೇಶದೊಳಗಡೆ ತಮಗೆ ಗೊತ್ತಿದೆ. ಇಂಟರ್ನಲ್ ಸೆಕ್ಯೂರಿಟಿ ಬಗ್ಗೆ ಮಾತನಾಡುವಾಗ ಇದೆಲ್ಲ ರಿಯಾಲಿಟಿ. ಅಸ್ಸಾಂ ಸಪ್ತ ಸಹೋದರಿಯರ ಏನು ಈ ಒಂದು 7 ಸ್ಟೇಟ್ಸ್ ಏನಿದೆ, ಆ ಜನ ಅತ್ಯಂತ ಕಲ್ಚರಲಿ ತುಂಬ ಸೂಕ್ಷ್ಮ ಮತಿಗಳಾಗಿರ್ತಕ್ಕಂಥ, ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿ ಕಂಟ್ರಿ. ಹಾಗಾಗಿ ಇವತ್ತು ನಡೆದಂಥ ಒಂದು ಆ ಜನಗಳಲ್ಲಿ ಈ ರೀತಿ ಭಯಭೀತಿ, ಭಾರತ ದೇಶದಲ್ಲಿ ನನಗೆ ಭದ್ರತೆ ಇಲ್ಲ ಅನ್ನುವಂಥ ಒಂದು ಭಾವನೆ ಬಂದರೆ, ಬೆಂಗಳೂರಿನಂಥ ಮುಂದುವರೆದ ಒಂದು ಇದರಲ್ಲಿ ಕಮಿಷನರ್ ಹೇಳಿದ್ರು, ಹೋಮ್ ಮಿನಿಸ್ಟರ್ ಹೇಳಿದ್ರು ಕೂಡ ಅವರಲ್ಲಿ ಆ ಭಯಭೀತಿ ಮೂಡುವಂಥ ಮಟ್ಟಕ್ಕೆ ಈ ಒಂದು ಮಾಧ್ಯಮವನ್ನು ಉಪಯೋಗಿಸಿಕೊಂಡು ಅವರ ಮೇಲೆ ಭಯೋತ್ಪಾದನೆ ಮಾಡೋದಾದ್ರೆ ಅವರಿಗೆ ರಕ್ಷಣೆ ಕೊಡಬೇಕಾಗಿರೋ ಹೊಣೆಗಾರಿಕೆ ಈ ದೇಶದ ಸರ್ಕಾರಕ್ಕೆ ಇದೆಯಾ ಇಲ್ವಾ? ಖಂಡಿತವಾಗಿಯೂ ಸರ್ಕಾರದ ಹೊಣೆ ಇದೆ. ಆದ್ರೆ ಈ ಸಂದರ್ಭದಲ್ಲಿ ಹುಟ್ಕೊಂಡಂತ ಮಾತಲ್ಲ ಇದು. ಈಶಾನ್ಯ ಭಾರತದ ಜನರಿಗೆ ತೊಂದರೆ ಆಗುತ್ತೆ ಅನ್ನೋದಲ್ಲ. ಅಣ್ಣಾ ಹಜಾರೆ ಹೋರಾಟದಿಂದಾಗಿ ಕೇಂದ್ರ ಸರ್ಕಾರಕ್ಕೆ ತೊಂದರೆ ಆಗುತ್ತೆ ಅನ್ನುವಂತ ಸಂದರ್ಭ ಬಂದಾಗ ಇಂಟರ್ನೆಟ್ ಹಜಾರೆಯವರ ಹೋರಾಟಕ್ಕೆ ಬೆಂಬಲವನ್ನ ಯಾರು ಕೊಟ್ಟರು? ಹಜಾರೆಯವರ ಹೋರಾಟದ ಮುಖವಾಡವನ್ನ ನಾವು ಇವತ್ತು ಹೇಳಿಲ್ಲ. RSS ನವರು ನಾವು ಬಿಜೆಪಿ ಅವರು ಪೊಲಿಟಿಕಲ್ ಪಾರ್ಟಿ. ಬಿಜೆಪಿ ಅವರು ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಅವರು ಸದನದ ಒಳಗಡೆ ಹೋರಾಟ ಮಾಡಬಹುದು, ಸ್ಟ್ರೀಟ್ಸ್ ಅಲ್ಲಿ ಹೋರಾಟ ಮಾಡಬಹುದು. ಅಣ್ಣಾ ಹಜಾರೆ ಮತ್ತು ರಾಮದೇವ್ರವರ ಮುಖವಾಡ ಅವರಿಗೆ ಹಾಕ್ಬೇಕು. ಅಣ್ಣಾ ಹಜಾರೆಯ ಹೋರಾಟ ಅಣ್ಣಾ ಹಜಾರೆ ನೆಪ ಮಾತ್ರ. ಅಣ್ಣಾ ಹಜಾರೆ ಹಿಂದೆ ಬೇರೆ ಶಕ್ತಿಗಳಿದ್ದು ವಿಷಯಾಂತರ ಮಾಡ್ಬಿಟ್ಟು ಸಮಯನ ಕೊಲ್ಲುವಂತದ್ದು ಉದ್ದೇಶ ಆಗಿದ್ರೆ ಖಂಡಿತ ಒಪ್ಕೊಬಿಡ್ತೀವಿ. ಆದ್ರೆ ನೋಡಿ, ಅವಕಾಶ ಬೇಕಲ್ಲ. ನೋಡಿ, ನೀವು ಎಲೆಕ್ಟೆಡ್ ಗವರ್ಮೆಂಟ್ ಮೇಲೆ ನೀವು ಸಮರ್ಥನೆ ಮಾಡ್ಕೊಳ್ಳೋಕೆ ಅವಕಾಶ. ನಾವು ನಿಮ್ಮಂತವ್ರನ್ನ ಸರ್ಕಾರ ಅಧಿಕಾರಕ್ಕೆ ಏರಿಸಿದೀವಲ್ಲ, ನಮಗೂ ಮಾತಾಡುವಂತ ಹಕ್ಕು ನಮಗೂ ಇದೆ. ನೀವು ಆಂತರಿಕ ಭದ್ರತೆ ವಿಚಾರ ಮಾತಾಡಿದ್ರೆ, ಇವರು 1975ರಲ್ಲಿ ತುರ್ತು ಪರಿಸ್ಥಿತಿನ ಹೇರಬೇಕಾದ್ರೂ ಕೂಡ ಆಗ ಕೊಟ್ಟ ಕಾರಣ ಕೂಡ ಆಂತರಿಕ ಭದ್ರತೆ ಮತ್ತೆ ಬಾಹ್ಯ ಶಕ್ತಿಗಳಿಂದಲೂ ನಮಗೆ ಅಪಾಯ ಎದುರಾಗಿದೆ ಅಂತಂದ್ರು. ಆಗ ಮಾತಾಡ್ತಿದ್ರು ಇವ್ರು ಏನಂತಂದ್ರು, ಪೋಟಸ್ ಅಂತ ಒಂದು ಹೇಳ್ತಾ ಇದ್ರು. ಅಂದ್ರೆ ಪ್ರೆಸಿಡೆಂಟ್ ಆಫ್ ದ ಯುನೈಟೆಡ್ ಸ್ಟೇಟ್ಸ್ ಅಂತ ಹೇಳಿ ಹೇಳ್ತಿದ್ರು. ನೀವು ಮಧ್ಯದಲ್ಲಿ ಕೇಳಿಸ್ಕೊಳ್ಳಿ ಫಸ್ಟ್, ಕೌಂಟರ್ ಮಾಡಿ. ಪ್ರಶ್ನೆ ಹೇಳ್ತಾ ಇರೋದು ಅದೇ ರೀತಿಯಾಗಿ 1970 ಅದೇ ಆಂತರಿಕ ಭದ್ರತೆಯ ಪ್ರಶ್ನೆನ ಎತ್ತಿದ್ದಾರೆ. ಹೇಗೆ ಪತ್ರಿಕೆಗಳ ಮೇಲೆ ಕಡಿವಾಣ ಹಾಕಲಾಯಿತು, ಅದೇ ರೀತಿ ಈ ದೇಶದಲ್ಲಿ ಖಲಿಸ್ತಾನಿ ಮೂವ್ಮೆಂಟ್ ನಡೆದು ಇಂದಿರಾ ಗಾಂಧಿ ಸತ್ರಲ್ಲ, ಅದು ರಿಯಾಲಿಟಿ ಅಲ್ಲ. ಈ ದೇಶದಲ್ಲಿ LTT ದೇಶದಲ್ಲಿ ಏನು ಅವಾಂತರಗಳನ್ನ ಮಾಡಿ ರಾಜೀವ್ ಗಾಂಧಿ ಸತ್ತಿದ್ದು ಪಾಪ ಈ ದೇಶದಲ್ಲಿ ರಿಯಾಲಿಟಿ ಅಲ್ಲ. ನೀವು ಹೇಳೋದು ರಿಯಾಲಿಟಿ. ಇಂಟರ್ನಲ್ ಸೆಕ್ಯೂರಿಟಿ ಇರಲಿಲ್ಲ ಅವತ್ತು. ಈ ದೇಶಕ್ಕೆ ಭದ್ರತೆ, ಈ ದೇಶಕ್ಕೆ ಅಪಾಯ ಇರಲಿಲ್ಲ. ದಯವಿಟ್ಟು ವಿಷಯಾಂತರ ಬೇಡ. ವಿಷಯಕ್ಕೆ ಬರೋಣ. ಅವ್ರ ಮಧ್ಯದಲ್ಲಿ ಇಂಟರಪ್ಟ್ ಮಾಡೋದು ಬೇಡ. ಅವರಿಗೆ ನೀವು ಸಾಕಷ್ಟು ಟೈಮ್ ಕೊಡಿ, ಲಾಸ್ಟಿಗೆ ಎಲ್ಲದಕ್ಕೂ ಉತ್ತರ ಕೊಟ್ಬಿಡ್ಲಿ. ಆದ್ರೆ ನಾವು ಹೇಳೋದೇನಂದ್ರೆ 1975ರಲ್ಲೂ ಕೂಡ ಇದೇ ಆಂತರಿಕ ಭದ್ರತೆ ಮತ್ತೆ ಬಾಹ್ಯ ಶಕ್ತಿಗಳಿಂದ ಥ್ರೆಟ್ ಅಂತ ಹೇಳ್ತಾ ಇದ್ರು. ಇವತ್ತು ಹೇಳ್ತಾ ಇರೋದು ಕೂಡ ಅದೇ ವಿಚಾರನೇ ಹೇಳ್ತಿದ್ದಾರೆ. ಒಂದು ವೇಳೆ ಇವರಿಗೆ ಈ ಆಂತರಿಕ ಭದ್ರತೆಗೆ ಅಥವಾ ನಮ್ಮ ದೇಶಕ್ಕೆ ಹೊರಗಡೆಯಿಂದ ಥ್ರೆಟ್ ಆಗ್ತಿದೆ ಅಂತಂದ್ರೆ, ಇವರೇ ಹೇಳಿದಾಗೆ ಈ ಇಮೇಲ್ಸ್ಗಳಿರ್ಬೋದು, ಇದು ಬ್ಲಾಗ್ಗಳಿರ್ಬೋದು, ಎಲ್ಲಿಂದ ಒರಿಜಿನೇಟ್ ಆಯ್ತು ಪಾಕಿಸ್ತಾನ, ಅಂಥವನ್ನ ಹೆಕ್ಕಿಬಿಟ್ಟು ಅವನಷ್ಟೇ ಇವರು ನಿಷೇಧ ಮಾಡ್ಬೋದಿತ್ತು.
ಆದರೆ ಬ್ಲಾಂಕೆಟ್ ಬ್ಯಾನ್ ತರ ಎಲ್ಲರನ್ನು ಯಾಕೆ ಈ ಒಂದು ಯಾರು ಪ್ರೋ ನ್ಯಾಷನಲಿಸ್ಟ್ಗಳಿದ್ರು ಎಲ್ಲರನ್ನೂ ಯಾಕೆ ಬಹುಶಃ ಶುಭಲತಾ ಬರ್ತೀನಿ ಶುಭಲತಾ ನಾನು ಬರ್ತೀನಿ ವಾಸು ಉತ್ತರ ಕೊಡ್ತಾರೆ ಅಂತ ಅನ್ಸುತ್ತೆ. ಒಂದು ಕಡೆ ಆಂತರಿಕ ಭದ್ರತೆಯ ನೆಪವನ್ನು ಇಟ್ಕೊಳ್ಳೋದು, ಇನ್ನೊಂದು ಕಡೆ ತಮ್ಮ ಸರ್ಕಾರದ ಭದ್ರತೆಗೆ ಏನೇನು ಧಕ್ಕೆ ಆಗಬಹುದು ಅಂಥವನ್ನ ಡಿಲೀಟ್ ಮಾಡ್ತಾ ಹೋಗೋದು, ಇಂಟರ್ನೆಟ್ನಿಂದ ತೆಗಿತಾ ಹೋಗೋದು. ಇದನ್ನು ನಾನು ಒಂದು ಪಕ್ಷಕ್ಕೆ ಸೀಮಿತಗೊಳಿಸಿ ಹೇಳ್ತಾ ಇಲ್ಲ. ಇದನ್ನು ಕಾಂಗ್ರೆಸ್ನವರು ಮಾಡಿರ್ಬೋದು, BJP ಅವರು ಮಾಡಿರ್ಬೋದು, ಅಥವಾ ಕಮ್ಯುನಿಸ್ಟರು ಕೂಡ ಮಾಡಿರ್ಬೋದು. ಇದನ್ನು ತಡೆಗಟ್ಟೋದಕ್ಕೆ ಏನಾದ್ರು ಇದೆಯಾ? ಇದಾಗ್ತಾ ಇದೆಯೋ ಇಲ್ಲೋ ಫಸ್ಟ್ ಹೇಳಿ. ಇದು ಖಂಡಿತ ಆಗ್ತಾ ಇದೆ, ಮತ್ತು ಇದಕ್ಕೆ ಇವತ್ತು ಆಳ್ತಾ ಇರ್ತಕ್ಕಂಥ ಯಾವ ಪಕ್ಷಗಳು ಹೊರತಲ್ಲ ಅನ್ನೋದೇ ನನ್ನ ಅಭಿಪ್ರಾಯ. ನೀವು ಕಮ್ಯುನಿಸ್ಟ್ರ ಬಗ್ಗೆ ಹೇಳಿದ್ರೆ, ಕಮ್ಯುನಿಸ್ಟ್ರು ಅದನ್ನು ಮಾಡಿದ್ರು ಪಶ್ಚಿಮ ಬಂಗಾಳದಲ್ಲಿ. ಮಮತಾ ಬ್ಯಾನರ್ಜಿ ಅವ್ರು ಮಾಡ್ತಾ ಇರೋದು ನೋಡಿದ್ರೆ ಗಾಬರಿ ಆಗ್ತದೆ. ಅವರು ಅವ್ರ ವಿರುದ್ಧ ಕಾರ್ಟೂನ್ ಬರೀಬಾರ್ದು ಯಾರು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಇದರಲ್ಲಿ. ಆದ್ರೆ ಕಾಂಗ್ರೆಸ್ ಈ ದೇಶವನ್ನ ಬಹಳ ಕಾಲ ಆಳಿದೆ, ಬಹಳ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹತ್ತಿಕ್ಕಿದೆ. ಅದರ ಅರ್ಥ BJP, ಕಾಂಗ್ರೆಸ್ಸು ಇವ್ರು ಯಾರೂ ಇದಕ್ಕೆ ಹೊರತಾಗಿಲ್ಲ. ಕುಮಾರಸ್ವಾಮಿ ಪತ್ರಕರ್ತನ ಮೇಲೆ ಯಾವಾಗ ಎಗರಾಡ್ತಾ ಇದ್ರು ಏನು ಅನ್ನೋದನ್ನು ನಾವು ನೋಡಿದ್ದೀವಿ. ಎಲ್ಲ ಪಕ್ಷಗಳು ಇದ್ರೊಳಗಡೆ. ಇವತ್ತು ನೀವೇ ಇದಕ್ಕೆ ಮುಂಚೆ ಇದ್ರಲ್ಲಿ ತೋರಿಸಿದ್ರಿ, ವಿರೋಧ ಪಕ್ಷಗಳು BJP ಇತ್ಯಾದಿ ಪಕ್ಷಗಳು ಸುಮ್ಮನೆ ಕೂತಿವೆ ಅಂತ. ಯಾಕೆ ಸುಮ್ಮನೆ ಕೂತಿವೆ? ಇವತ್ತು ಈ ದೇಶದ ಆರ್ಥಿಕ ಬಿಕ್ಕಟ್ಟನ್ನು ಹಾದು ಹೋಗ್ತಾ ಇದೆ ಈ ದೇಶ ಅನ್ನೋ ಸಂದರ್ಭದಲ್ಲಿ ಯಾಕೆ ಹಾದು ಹೋಗ್ತಿದೆ, ಇದನ್ನು ಹೆಂಗೆ ಸರಿ ಮಾಡಬೇಕು ಅನ್ನೋದ್ರ ಬಗ್ಗೆ BJP ಪಕ್ಷದಿಂದ ಯಾವ ರೀತಿಯ ರಚನಾತ್ಮಕವಾದಂಥ ಪ್ರತಿಕ್ರಿಯೆ ಇಲ್ದಿರೋದು ನೋಡ್ತಿದ್ದೀವಿ. ಪ್ರಣಬ್ ಮುಖರ್ಜಿ ಅವರು ತಮಗೆ ಸಲ್ಲಬೇಕಾದಂಥ ಸ್ಥಾನವನ್ನು ಬರ್ಕೊಂಡು ಅವ್ರು ಸುಮ್ಮನೆ ಇದ್ದಾರೆ. ಇದರಲ್ಲಿ ಯಾವ ಪಕ್ಷವೂ ಇಂಥ ವಿಚಾರಗಳಲ್ಲಿ ಹೊರತಾಗಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಒಟ್ಟಾರೆಯಾಗಿ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹತ್ತಿಕ್ಕೋದು ಪಕ್ಷಾತೀತವಾಗಿ ನಡೀತಾ ಇರುವಂಥ ಕೆಲಸ ಅನ್ನುವಂಥ ಅಭಿಪ್ರಾಯ. ನನ್ನ ಹತ್ರ ಒಂದು ರಿಪೋರ್ಟ್ನಲ್ಲಿನ ಕೆಲವೊಂದಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳಿದೆ. ಗೂಗಲ್ ಟ್ರಾನ್ಸ್ಪರೆನ್ಸಿ ರಿಪೋರ್ಟ್ ಅನ್ನುವಂಥದ್ದು ಗೂಗಲ್ ಸಂಸ್ಥೆ ಬಿಡುಗಡೆ ಮಾಡುವಂಥದ್ದು, ಕಳೆದ ವರ್ಷ ಬಿಡುಗಡೆ ಮಾಡಿರುವಂಥ ರಿಪೋರ್ಟ್ ಇದು. ಯಾವ್ಯಾವ ರೀತಿಯ ವಿಡಿಯೋಗಳನ್ನು, ಯಾವ್ಯಾವ ರೀತಿಯ ಪೋಸ್ಟ್ಗಳನ್ನು ಡಿಲೀಟ್ ಮಾಡೋದಕ್ಕೆ ಕೇಂದ್ರ ಸರ್ಕಾರದಿಂದ ಮನವಿ ಬಂದಿತ್ತು ಮತ್ತು ಆ ಮನವಿಗೆ ಎಷ್ಟರ ಮಟ್ಟಿಗೆ ಪ್ರೋತ್ಸಾಹ ಸಿಕ್ತು ಅನ್ನುವಂಥ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ರಿಪೋರ್ಟ್ ಇದೆ. ಈ ರಿಪೋರ್ಟ್ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಇನ್ನೊಂದು ಸಣ್ಣ ಬ್ರೇಕ್.